ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ನೆನೆ ಮ್ಯಾಚ್ ಬಗ್ಗೆ ಮಾತಾಡಲೇಬೇಕು. ನೆನೆ ಮ್ಯಾಚ್ ಮುಗಿದಾದ ನಂತರ ಸಿಕ್ಕಾಪಟ್ಟೆ ಒಂಥರ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಮಾತ್ರ ಅಂತಲ್ಲ, ಕ್ರಿಕೆಟಿಂಗ್ ಫ್ಯಾನ್ಸ್ಗಳಿಗೆ ಈ ಥರ ಒಂಥರ ಸ್ಪೆಷಲ್ ಆಗಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಹೌದು, ನೆನೆ ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು ಕಿಸ್ನ ಫ್ಲೈಟ್ ಮುಖಾಂತರ ಕಳಿಸಿದ್ದು, ಆ ಕಡೆಯಿಂದನೂ ಕೂಡ ಅದೇ ಥರ ರೆಸ್ಪಾನ್ಸು ಬಂದಿದ್ದು. ಸೊ ಇದೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಳೇ ಕ್ರಿಕೆಟಿಂಗ್ ಫ್ಯಾನ್ಸ್ಗಳಿಗೆ, ಹಳೇ IPL ಫ್ಯಾನ್ಸ್ಗಳಿಗೆ, ಹಳೇ ಹಾರ್ಡ್ ಕೋರ್ ಅಭಿಮಾನಿಗಳಿಗೆ, RCB ಅಭಿಮಾನಿಗಳಿಗೆ ಗೊತ್ತಿರುತ್ತೆ ಹಿಂದೆ ಯಾವ ಥರ ಪೋಟ್ರೆ ಆಗಿತ್ತು ವಿರಾಟ್ ಕೊಹ್ಲಿ ಅವ್ರದ್ದು ಮತ್ತು ಅನುಷ್ಕಾ ಶರ್ಮಾದು ಅಂತ. ಅನುಷ್ಕಾ ಶರ್ಮಾ RCB ಮ್ಯಾಚೇ ನೋಡೋದಕ್ಕೆ ಬರ್ತಾ ಇರಲಿಲ್ಲ, ಆ ಥರ ಪೋಟ್ರೆ ಮಾಡಿಬಿಡ್ತಿದ್ರು ಜನಗಳೆಲ್ಲ, ಆ ಥರ ಕ್ರಿಟಿಸೈಸ್ ಮಾಡ್ತಾಯಿದ್ರು ಅನುಷ್ಕಾ ಶರ್ಮಾ ಅವರಿಗೆ. ಯಾವಾಗ RCB ಸಿಕ್ಕಾಪಟ್ಟೆ ಸೋದೆ, ಇನ್ಫ್ಯಾಕ್ಟ್ ಅವ್ರ ಮದುವೆ ಆಗಿರಲಿಲ್ಲ, ಅದಕ್ಕಿಂತ ಹಿಂದೆ RCB ಅವ್ರು ಬಂದಾಗ ಸೋಲ್ತಾಯಿತ್ತು ಮ್ಯಾಚ್ಗಳನ್ನ. ಆ ಟೈಮಲ್ಲಿ ನಿನ್ನಿಂದನೇ ಸೋಲ್ತಾ ಇರೋದು, ನೀನು ಬಂದರೆ ವಿರಾಟ್ ಕೊಹ್ಲಿ ನೆಟ್ಕಾಗಲ್ಲ, ವಿರಾಟ್ ಕೊಹ್ಲಿ ಬೇಗ ಔಟ್ ಆಗ್ತಾರೆ, ಅದಂತೆ ಇದಂತೆ ಹಂಗೆ ಹಿಂಗೆ ಅಂತ ಎಲ್ಲ. ಸೊ ಹಳೆಯ ದಿನಗಳೆಲ್ಲ ನೆನಪಾಗಿ ಹೋಗ್ಬಿಡ್ತು ಈ ಒಂದು ಸ್ಪೆಷಲ್ ಗೆಸ್ಚರ್ನ ನೋಡಾದ್ಮೇಲೆ ನನಗೆ. ಸೊ ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಬ್ಯಾಡ್ ಟೈಮ್ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಬ್ಯಾಡ್ ಟೈಮ್ ಗುಡ್ ಟೈಮ್, ಇಟ್ಸ್ ಆಲ್ ಅಬೌಟ್ ಬ್ಯಾಡ್ ಟೈಮ್ ಗುಡ್ ಟೈಮ್. ಇವ್ರು ಬಂದರು ಅಂತ ಅಂದರೆ ನಾವು ಚೆನ್ನಾಗಿ ಆಡೋದಿಲ್ಲ, ಇವ್ರು ಬಂದರು ಅಂತಂದರೆ ನಾವು ಚೆನ್ನಾಗಿ ಆಡ್ತೀವಿ ಅನ್ನೋದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಬಟ್ ಆದರೂ ಕೂಡ ಈ ಥರ ಎಲ್ಲ ನೋಡೋದಕ್ಕೆ ಇಷ್ಟಪಡ್ತೀವಿ ನಾವು ಕ್ರಿಕೆಟಿಂಗ್ ಫ್ಯಾನ್ಸ್ಗಳು. ಸೊ ಓಕೆ, ಒಂದು ಪಾಸಿಟಿವ್ ಆಯಿತು ಅಂತಂದರೆ, ಮ್ಯಾಚೆಲ್ಲ ಗೆದ್ದಾದ್ಮೇಲೆ ಇದಾಯಿತು ಅಂತಂದರೆ, ನೆಗೆಟಿವ್ ಆ್ಯಂಗಲ್ನ, ನೆಗೆಟಿವ್ ಆಯಾಮನ ಪಡ್ಕೊಂಡ್ಬಿಟ್ಟಿದ್ದು, ಮೋಸ ಮಾಡಿಬಿಟ್ರು RCB, ಫಿಕ್ಸಿಂಗ್ ಮಾಡ್ಕೊಂಬಿಟ್ರು RCB, ಹಂಗೆ ಹಿಂಗೆ ಅದು ಇದು ಬೇಳೆಕಾಳು ಬದನೆಕಾಯಿ ಹಂಗೆ ಹಿಂಗೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸ್ಪ್ರೆಡ್ ಮಾಡ್ತಾವ್ರೆ, ರೂಮರ್ಸ್ಗಳನ್ನ ಸ್ಪ್ರೆಡ್ ಮಾಡ್ತಾವ್ರೆ. ಆ್ಯಂಡ್ ಅವರವರ ವಿವೇಚನೆನ ಹೇಳ್ತಿದ್ದಾರೆ, ಅವ್ರದ್ದು ಕೂಡ ಏನು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಫಿಕ್ಸಿಂಗ್ ಈಸ್ ನಾಟ್ ಒಂಥರ ಪರ್ಫೆಕ್ಟ್ ಟರ್ಮು, ಅವ್ರ ಟರ್ಮಿನಾಲಜಿನ ಯೂಸ್ ಮಾಡೋವಾಗಿಲ್ಲ ಫಿಕ್ಸಿಂಗ್ ಅಂತ. ಅದು ಅಂಪೈರ್ನ ಎರರ್ ಅಷ್ಟೇ. ಪರ ವಿರೋಧ ಅಂತೂ ಇದ್ದೇನೆ ಅಲ್ಲಿ. ಸುಮಾರು ಜನಕ್ಕೆ ಹೆಂಗೆ ಕಾಣಿಸಿದೆ ಅಂತಂದರೆ, ಕಮೆಂಟ್ ಸೆಕ್ಷನ್ ನನಗೂ ಕೂಡ ಬೈತಾ ಇದ್ದೀರಾ. ನಾನು ಏನು ಹೇಳಿದ್ರೇನೆ, ಮ್ಯಾಚೆಲ್ಲ ಮುಗಿದಾದ್ಮೇಲೆ ನನ್ನ ಕಣ್ಣಿಗೆ ಹಂಗೆ ಕಾಣಿಸ್ತು ಗುರು. ನಾನು ಅಲ್ಲಿ ನನ್ನ ಕಣ್ಣಿಗೆ ಏನು ಕಾಣಿಸ್ತೋ ಅದನ್ನು ಹೇಳ್ಬೋದು ಅಷ್ಟೇ ನಿಮಗೆ. ನನ್ನ ಕಣ್ಣಿಗೆ ಕಾಣಿಸ್ದೇ ಇಲ್ದಿರೋದನ್ನೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸಿದ್ನೆಲ್ಲ ಹೇಳೋದಕ್ಕಾಗೋದಿಲ್ಲ ನಾನು. ವಿವೇಚನೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ನಿಮ್ಮದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ, ನನ್ನನ್ನೆಲ್ಲ ನೀವು ಹೇಳೋದಕ್ಕಾಗೋದಿಲ್ಲ. ಹೌದು, ಸುಮಾರು ಜನಕ್ಕೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಜರುಗಿರೋ ಥರ, ಅಂದರೆ ಏನು ದೊಡ್ಡದಾಗಿ ಅಲ್ಲಾಡ್ಬಿಡ್ತು ಅಂತ ಹೇಳ್ತಿಲ್ಲ ನನ್ನಲ್ಲಿ. ಕುಷನ್ಸು ಫಿಲ್ ಸಾಲ್ಟರ್ ಹಿಂದೆ ಬಿದ್ದಾಗ ಅವರ ಬ್ಯಾಕೋ ಲೆಗ್ಗೋ ಸ್ವಲ್ಪ ಟಚ್ ಆಗಿ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಲೈಟಾಗೆ ಏನೋ ದೊಡ್ಡದಾಗೇನೋ ಅಲ್ಲಾಡ್ಬಿಡ್ತು, ಉದ್ರೋಗ್ಬಿಡ್ತು, ಬಿಡ್ತು ಹಂಗೆ ಹಿಂಗೆ ಅಂತ ಹೇಳ್ತಾ ಇಲ್ಲ ನಾನು. ಸ್ವಲ್ಪ ಲೈಟಾಗೆ ಶೇಕ್ ಆದಂಗೆ ಇತ್ತು. ಸೊ ಅದು ಕಾಣಿಸ್ತು. ನೀವು ಅವ್ರ ರಿಯಾಕ್ಷನ್ ನೋಡಿದ್ರೆ ಅರ್ಥ ಆಗುತ್ತೆ ಮಗ. ನಿಮಗೆ ಅರ್ಥ ಆಗೋದಿಲ್ವ ಅಷ್ಟು? ನಾನು ಮ್ಯಾಚ್ ನೋಡ್ತಾ ಇರ್ತೀರ ತಾನೆ, ಅಲ್ಲಿ ಅವ್ರ ರಿಯಾಕ್ಷನ್ ನೋಡಿದ್ರೆ ಅರ್ಥ ಆಗಲ್ವ ನಿಮಗೆ? ಹೆಂಗಿತ್ತು ಅಲ್ಲಿ ಫಿಲ್ ಸಾಲ್ಟರ್ ಅವ್ರ ರಿಯಾಕ್ಷನ್ ಹೆಂಗಿತ್ತು? ಆ ಮೇಲ್ಗಡೆ ಹೋದಾಗ, ಥರ್ಡ್ ಅಂಪೈರ್ ಹತ್ರ ಹೋದಾಗ ಅವ್ರಿಗೆ ಗೊತ್ತಾಯ್ತು ಅಲ್ಲಿ ಇದು ನಾಟ್ ಔಟ್ ಅಂತ ಗೊತ್ತಾಯ್ತಲ್ಲಿ. ಸ್ವಲ್ಪ ಶೇಕ್ ಆಗಿದೆ, ಇದು ನಾಟ್ ಔಟ್ ಅಂತ ಗೊತ್ತಾಯ್ತು. ಅವ್ರ ರಿಯಾಕ್ಷನ್ ನೋಡಿದ್ರೆ ಹೇಳ್ಬೋದು. ಬಟ್ ಯಾವಾಗ ಥರ್ಡ್ ಅಂಪೈರ್ ಅವರು ಐ ಕಾಂಟ್ ಸಿ ಎನಿಥಿಂಗ್ ಅಂತ ಹೇಳ್ತಾರೋ ಅವಾಗ ಸೆಲೆಬ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಅವ್ರಿಗೆ ಗೊತ್ತಾಗಿತ್ತು, ವಿರಾಟ್ ಕೊಹ್ಲಿ ಅವ್ರಿಗಾಗಲಿ ಗೊತ್ತಾಗಿತ್ತು, ಎಲ್ಲರಿಗೂ ಕೂಡ ಗೊತ್ತಾಗಿತ್ತು ಇದು ನಾಟ್ ಔಟು ಅಂತ. ಇದು ಸ್ವಲ್ಪ ಮಟ್ಟಿಗೆ ಜರುಗಿದೆ ಅಂತಂದರೆ ಅಲ್ಲಾಡಿದೆ, ಸ್ವಲ್ಪ ಮಟ್ಟಿಗೆ ಲೈಟಾಗಿ ಹಿಂಗಾಗಿದೆ ಅಂತ ಗೊತ್ತಾಗಿತ್ತು. ಸೊ ಇದು ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಹೇಳ್ತಾ ಇರೋದು, ನನಗೆ ಹೋಗಿತಾ ಇದ್ದೀರಾ ಗುರು ಅಲ್ಲಿ ಏನೂ ಆಗಿಲ್ಲ, ಅದು ಪರ್ಫೆಕ್ಟ್ ಔಟು, ಅಲ್ಲಿ ಏನೂ ಅಲ್ಲಾಡಿಲ್ಲ, ನಾನು ನಿಮ್ಮ ವಿಡಿಯೋನ ತುಂಬ ದಿನದಿಂದ ನೋಡ್ತಾ ಇದ್ದೀನಿ, ನೀನು ಈ ಥರ RCB ಅಗೇನ್ಸ್ಟ್ ಮಾತಾಡೋದು ತಪ್ಪು ಹಂಗೆ ಹಿಂಗೆ. RCB ಅಗೇನ್ಸ್ಟ್ ಮಾತಾಡಿಲ್ಲ ಗುರು, RCB ಏನು ಫಿಕ್ಸಿಂಗ್ ಮಾಡ್ಕೊಂಡಿದ್ದೆ ಅಂತ ಹೇಳಿದೆ ನಾನು. ಅಂಪೈರ್ನ ಎರರ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಇಲ್ಲಿ ಸ್ವಲ್ಪ ಜನ ಪೋಟ್ರೆ ಮಾಡ್ತಿರೋ ಆ ಥರ ಫಿಕ್ಸಿಂಗ್ ಮಾಡ್ಕೊಂಬಿಟ್ಟವ್ರೆ ಅಂಪೈರ್ ಜೊತೆಗೆ. RCB ಅವರು ಹೋಮ್ ವೆನ್ಯೂ ಫಿಕ್ಸ್ ಮಾಡ್ಕೊಂಬಿಟ್ಟವ್ರೆ ಅಂತೆಲ್ಲ. ಗುರು ನಿಜವಾಗ್ಲೂ ಅಂಪೈರ್ಗೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಇವಾಗ ಸ್ವಲ್ಪ ಜನ ಹೇಳ್ತಾ ಇದ್ದೀರಾ ಎಲ್ಲ ಆ್ಯಂಗಲಿಂದನೂ ಕೂಡ ನೋಡಬೇಕಾಗಿತ್ತು, ಅಂಪೈರ್ ಬರೀ ಆ ಆ್ಯಂಗಲಿಂದ ಏನಕ್ಕೆ ನೋಡಬೇಕಾಗಿತ್ತು, ಎಷ್ಟು ಕ್ಯಾಮ್ರಾಗಳಿದ್ದಾವೆ, ಏನು 300 ಕ್ಯಾಮ್ರಾಗಳೆಲ್ಲ ಇನ್ಸ್ಟಾಲ್ ಮಾಡ್ತಿದ್ದೀವಿ ಅಂತ ಹೇಳ್ತಾರಲ್ಲ, ಸ್ಪೆಷಲ್ ಕ್ಯಾಮ್ರಾಗಳನ್ನೆಲ್ಲ ನೋಡಬೇಕಾಗಿತ್ತು. ಎಲ್ಲ ಆ್ಯಂಗಲನ್ನು ಕೂಡ, ಹಿಂದೆ ಆ್ಯಂಗಲ್ ನೋಡಬೇಕಾಗಿತ್ತು, ಮುಂದೆ ಆ್ಯಂಗಲ್ ಸೈಡ್ ಆ್ಯಂಗಲ್ ನೋಡಬೇಕಾಗಿತ್ತು, ಎಲ್ಲ ಆ್ಯಂಗಲ್ ನೋಡಬೇಕಾಗಿತ್ತು. ಸೊ ಬರೀ ಮುಂದೆ ಆ್ಯಂಗಲ್ ಒಂದೇ ಒಂದು ಇಟ್ಕೊಂಡ್ಬಿಟ್ಟು ಟಚ್ ಆಗಿಲ್ಲ, ಅದಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಏನಿದು ಕತೆ ಅಂತ ಸ್ವಲ್ಪ ಫ್ಯಾನ್ಸ್ಗಳು ಕೇಳ್ತಾ ಇದ್ದಾರೆ. ಬಟ್ ಅದು ಸಿಕ್ಕಾಪಟ್ಟೆ ಒಂಥರ ಏನು ಹೇಳ್ತಾರೆ, ಒಂಥರ ಕೂದಲೆಳೆಯ ಅಂತರ ಅಂತ ಹೇಳ್ತಾರಲ್ಲ, ಆ ಥರನೇ ಟಚ್ ಆ್ಯಂಡ್ ಗೋ ಅಂತ ಹೇಳ್ತಾರಲ್ಲ. ಸೊ ಅಂಪೈರಿಗೆ ಸಿಕ್ಕಾಪಟ್ಟೆ ಒಂಥರ ಕಷ್ಟ ಆಯಿತು. ಸೊ ಆ ಟೈಮಲ್ಲಿ ಅವ್ರಿಗನ್ಸಿದ್ದು ಇಷ್ಟೇ. ಅದೇ ಹೇಳಿದ್ನಲ್ಲ, ಇವಾಗ ನೋಡಿ ಅಂಪೈರ್ಗೆ ನಿಮ್ಗೆ ಅನ್ಸಿರೋ ಥರ ಅನಿಸಿದೆ, ಸ್ವಲ್ಪ ಜನಕ್ಕೆ ಅನ್ಸಿರೋ ಥರ ಅನಿಸಿದೆ. ನನಗೆ ಟಚ್ ಆಗಿದೆ ಅಂತ ಅನ್ನಿಸ್ತಾ ಇದೆ, ಸ್ವಲ್ಪ ಜನಕ್ಕಲ್ಲ ಸುಮಾರು ಜನಕ್ಕೆ ಟಚ್ ಆಗಿದೆ ಅಂತಲೇ ಅನ್ಸಿರೋದು. ಅಲ್ಲಿ ವಿರಾಟ್ ಕೊಹ್ಲಿ ಅವ್ರ ರಿಯಾಕ್ಷನ್ ನೋಡ್ತು ಅಂದರೆ ಅರ್ಥ ಆಗುತ್ತೆ ನಿಮಗೆ. ಅಲ್ಲಿ ಇನ್ನೇನಲ್ಲ ನಾನು ಎಕ್ಸ್ಪ್ಲೈನ್ ಮಾಡುವಂಥ ಅಗತ್ಯತೆ ಇಲ್ಲ. ಅವ್ರಿಗೆ RCB ಅವ್ರಿಗೇ ಗೊತ್ತಾಗಿತ್ತು ಅಲ್ಲಿ ಟಚ್ ಆಗಿದೆ ಅಂತ. ಇನ್ಫ್ಯಾಕ್ಟ್ ಅಲ್ಲಿ ಹೆನ್ರಿ ಕ್ಲಾಸನ್ ಸುಮ್ಮನೆ ಅಲ್ಲಿ ಏನು ಗೆಣಸ್ಗಳಾಕೆ ನಿಂತ್ಕೊಂಡಿದ್ರು, ಅಲ್ಲಿ ಅಂಪೈರ್ ಹತ್ರ ಏನು ಕ್ವಶನ್ ಮಾಡ್ತಾಯಿದ್ರು ಅಲ್ಲಿ ನಿಂತ್ಕೊಂಡು. ಅಲ್ಲಿ ಕಾಣಿಸಿದೆ, ಅಲ್ಲಿ ಅಲ್ಲಾಡ್ರದ್ದು ಲೈಟಾಗಿ ಕಾಣಿಸಿದೆ ಅಲ್ಲಿ.
ಅದು ಸ್ವಲ್ಪ ಜನಕ್ಕೆ ಕಣ್ಣು ಮಂದಾರವ್ರಿಗೆ ಸ್ವಲ್ಪ ಜನಕ್ಕೆ ಕಾಣಿಸೋದಿಲ್ಲ, ಏನು ಮಾಡ್ತಾರೆ ಏನೂ ಇಲ್ಲ ಅನ್ನೋ ಥರನೇ ಕಾಣಿಸುತ್ತೆ. ಕಣ್ಣು ಸ್ವಲ್ಪ ಸೂಕ್ಷ್ಮವಾಗಿ ಸ್ವಲ್ಪ ಬ್ರೈಟಾಗಿರೋರಿಗೆ, ಕರೆಕ್ಟಾಗಿ ನೋಡೋರಿಗೆ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಮೈಕಲ್ ವ್ಯಾಗನ್ನು ಕೂಡ ಹಾಕ್ಬಿಟ್ಟಿದ್ದಾರೆ, ಸ್ವಲ್ಪ ಮಟ್ಟಿಗೆ ಅದು ಲೈಟಾಗೆ ಅಲ್ಲಾಡ್ತು, ಅದನ್ನು ನೋಡೇ ಇಲ್ಲ ಇಲ್ಲಿ ಅಂಪೈರು, ಎಲ್ಲ ಆ್ಯಂಗಲ್ನ ನೋಡಿಲ್ಲ, ಏನು ಮಾಡ್ತಾ ಇದ್ದಾರೆ ಅಂಪೈರ್ಸ್ಗಳು ನೋಡಿ. ಹೌದು 97 ರನ್ನ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು, ಕ್ರೂಷಿಯಲ್ ಪಾರ್ಟ್ನರ್ಶಿಪ್, ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗ್ಬೋದಾಗಿತ್ತು, 230 240 ಹೋದರೂ ಹೋಗ್ಬೋದಾಗಿತ್ತು, ಆ ಇಬ್ಬರು ಪ್ಲೇಯರ್ಸ್ಗಳು ಇದ್ದಿತ್ತು ಅಂತ ಅಂದಿದ್ರೆ ಏನು ಬೇಕಾದ್ರೂ ಆಗ್ಬೋದಾಗಿತ್ತು. ಯಾಕಂದರೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿರೋದು ಮೊಮೆಂಟಮ್ ಬ್ರೇಕ್ ಆಯಿತು ಅಂತಂದರೆ ಏನು ಬೇಕಾದರೂ ಆಗ್ಬೋದಿತ್ತು. ಸುಮಾರು ಸಲ ಆಗಿದೆ ಈ ಥರ IPL ಅಲ್ಲಿ, ಏನೇನು ಫಾರ್ ದ ಫಸ್ಟ್ ಟೈಮ್ ಏನು ಈ ಥರ ಆಗ್ತಿದೆ ಅಂತಲ್ಲ, ಇದು ಇನ್ನೂ ಸಿಕ್ಕಾಪಟ್ಟೆ ಕ್ಲೋಸ್ ಕಾಲ್. ಇನ್ನೂ ಎಂತೆಂಥ ಕಾಲ್ಗಳನ್ನ ನೋಡ್ಬಿಟ್ಟಿದ್ದೀವಿ. ಕ್ಲಿಯರ್ ಆಗೋದು ಔಟ್ ಇದ್ರೂ ಕೂಡ ನಾಟ್ ಔಟ್ ಕೊಟ್ಟಿರೋಂಥದ್ದೆಲ್ಲ ನೋಡ್ಬಿಟ್ಟಿದ್ದೀವಿ. ಕ್ಲಿಯರ್ ಕಟ್ಟಾಗಿರೋ ಅಂಥದ್ದು, ಕಣ್ಣು ಮುಂದೆ ಕಟ್ತಂಗಿರೋ ಅಂಥದ್ದು ನಾಟ್ ಔಟ್ ಕೊಟ್ಟಿರೋದು ನೋಡಿದ್ದೀವಿ, ಔಟ್ ಇರೋದನ್ನ ನಾಟ್ ಔಟ್ರನ್ನ ಔಟ್ ಕೊಟ್ಟಿರೋದನ್ನ ನೋಡಿದ್ದೀವಿ, ಉಲ್ಟಾ ಆಗಿರೋದೆಲ್ಲ ನೋಡಿದ್ದೀವಿ ಡಿಸಿಷನ್ಗಳು. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ. ಅಂಪೈರ್ಸ್ಗಳು ಕೂಡ ಒಂದೊಂದು ಟೈಮು ಎಡುತ್ತಾರೆ, ಸೊ ಕ್ಷಮಿಸ್ಬೇಕಾಗತ್ತೆ. ಸಿಕ್ಕಾಪಟ್ಟೆ ಕ್ಲೋಸ್ ಕಾಲ್ ಆಗಿತ್ತು. ಅದನ್ನು ನೀವು ಫಿಕ್ಸಿಂಗ್ ಆರು ಅಂದ್ಕೊಳ್ಳಿ, ಬದನೆಕಾಯಿ ಅಂದ್ಕೊಳ್ಳಿ, ಯಾರ ಅಭಿಪ್ರಾಯನೂ ಇಟ್ಕೊಂಡು ಇಲ್ಲಿ ಏನು ಅಂದರೆ ಚೇಂಜ್ ಮಾಡೋಕ್ಕಾಗಲ್ಲ ಗುರು. ಇವಾಗ ಫಿಕ್ಸಿಂಗ್ ಅಂತ ಅಂದ್ಕೊಂಡವ್ರು ಅವ್ರ ಅಭಿಪ್ರಾಯನ ಚೇಂಜ್ ಮಾಡೋಕ್ಕಾಗತ್ತಾ? ಇವಾಗ ನಾನು ಟಚ್ ಆಗಿದೆ ಅಂತ ಅಂದ್ಕೊತಿದ್ದೆ, ನನ್ನ ಅಭಿಪ್ರಾಯನ ಚೇಂಜ್ ಮಾಡೋಕ್ಕಾಗತ್ತಾ? ನೀವು ಟಚ್ ಆಗಿಲ್ಲ ಅಂತ ಅಂದ್ಕೊತಿರೋರು ಅಭಿಪ್ರಾಯನ ಚೇಂಜ್ ಮಾಡೋಕ್ಕಾಗತ್ತಾ? ಇಲ್ಲ. ಇಲ್ಲಿ ಯಾರ ಮಾತನ್ನು ಯಾರನ್ನೂ ಕೂಡ ಕೇಳೋದಿಲ್ಲ. ಸೊ ನೀವು ಅಂದ್ಕೊತಿರೋ ಥರ ನಾನು ಹೇಳೋದಕ್ಕಾಗೋದಿಲ್ಲ, ಅದು ಟಚ್ ಆಗಿಲ್ಲ ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ನನ್ನ ಕಣ್ಣಿಗೆ ಕಾಣಿಸಿದ ನಾನು ಹೇಳಿದ್ದೀನಿ ಅಷ್ಟೇ. ಫಿಕ್ಸಿಂಗ್ ಇಸ್ ನಾಟ್ ಎ ರೈಟ್ ಟರ್ಮ್. ಅದೇ ಅಂಪೈರಿಂದ ಮೋಸ ಆಗಿದೆ, ಅಂದರೆ ಅವ್ರ ಫಾಲ್ಸ್ ಡಿಸಿಷನಿಂದ ಸನ್ರೈಸರ್ಸ್ಗೆ ಸ್ವಲ್ಪ ಮೋಸ ಆಗಿದೆ. ಅವರು ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ರನ್ನ ಹೊಡೆದಿರೋರು ಅನ್ನೋ ವಿಚಾರ ಬಿಡ್ತು ಅಂತ ಅಂದರೆ ಇಲ್ಲಿ ಫಿಕ್ಸಿಂಗು ಪಕ್ಸಿಂಗು ಅವೆಲ್ಲ ಒಂಥರ ಸಿಲಿ ಟರ್ಮಿನಾಲಜೀಸ್ ಅಂತ ಹೇಳ್ತೀನಿ, ಯೂಸ್ ಮಾಡಬಾರ್ದು. ಅದೆಲ್ಲ ಫಿಕ್ಸಿಂಗ್ ಮಾಡೋಂಗೆ ಇದ್ದಿದ್ರೆ ನಾವು 18 ವರ್ಷ ಬೇಕಾಗಿತ್ತು ಆಗಿರೋ ಟ್ರೋಫಿ ಗೆಲ್ಲೋದಕ್ಕೆ. ಗೆದ್ಬಿಡ್ತಿದ್ವಲ್ಲ ವಿಜಯ್ ಮಲ್ಯ ಆಗಿರೋ ದುಡ್ಡಿಗೆ, ಆವಾಗಲೇ ಗೆದ್ಬಿಡ್ತಿದ್ವಲ್ಲ, ಎಷ್ಟೆಷ್ಟು ಟ್ರೋಫಿ ಎತ್ಕೊಂಡು ಬಂದ್ಬಿಡ್ತಿದ್ವಿ ನಾವಲ್ಲಿ. ನೋಡಿ ಇವಾಗ ಮುಂಬೈ ಇಂಡಿಯನ್ಸಿಗೆ ನಾರ್ಮ್ ಅದು, ಅವ್ರ ಪಾಪ ಕಷ್ಟಪಟ್ಟು ಅದು ಹೆಂಗೆ ಗೆದ್ರೂ ಕೂಡ ಫಿಕ್ಸಿಂಗ್ ಅಂತ ಅದು. ಯಾಕಂದರೆ ಅಂಬಾನಿ ಹತ್ರ ಬೇಜಾನ್ ದುಡ್ಡಿರೋದ್ರಿಂದ ಫಿಕ್ಸಿಂಗ್ ಮಾಡ್ತಾರೆ ಅನ್ನೋ ಥರ ಅದೊಂಥರ ನಾರ್ಮು. ಸೊ ಇವಾಗ ಈ ಕಡೆನೂ ಕೂಡ ನೋಡಿ ಫಿಕ್ಸಿಂಗ್ ಮಾಡ್ಕೊಂಬಿಟ್ಟು ಏನು ಬದನೆಕಾಯಿ ಬೇಳೆಕಾಲು ಫಿಕ್ಸಿಂಗ್ ಬದನೆಕಾಯಲ್ಲಿ. ಅಂಪೈರ್ನ ಎರರ್ ಗುರು ಅಷ್ಟೇ, ಅದು ಸಿಂಪಲ್ ಆಗಿ. ಅಂಪೈರ್ ಮೋಸ ಮಾಡಿದ್ರು ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಟೀಮ್ಗೆ ಮೋಸ ಆಗಿದೆ ಅಂತ ಹೇಳ್ಬೋದು. ಅಂಪೈರ್ನ ಫಾಲ್ಸ್ ಡಿಸಿಷನು ಟೀಮ್ಗೆ ಮೋಸ ಆಗಿದೆ. ಸೊ ಇದನ್ನ ಸಿಂಪಲಾಗಿ ಈ ಥರ ವರ್ಡ್ಸಲ್ಲಿ ಪುಟಿನ್ ಮಾಡ್ಕೋಬೋದು ನೀವು. ಅದನ್ನು ಫಿಕ್ಸಿಂಗ್ ಅನ್ನೋ ಥರ ಏನು ಒಂಥರ ಸೀರಿಯಸ್ಲಿ ಸಿಲ್ಲಿ ಅನ್ಸುತ್ತೆ. ಬರೀ ಫಿಕ್ಸಿಂಗ್ ಅಂತಲೇ ಆಗ್ತಾವ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಏನು ಫಿಕ್ಸಿಂಗ್ ಬೇಳೆಕಾಳಲ್ಲಿ. ಹೌದು RCB ಗಿಂದ ಅಡ್ವಾಂಟೇಜೇ ಆಯಿತು, ಒಪ್ಕೊಬೇಕು ಅದನ್ನು ಅಡ್ವಾಂಟೇಜ್ ಆಯಿತು ಅಂತ. ಬಟ್ ನಮ್ಮ RCB ಎಷ್ಟು ಮ್ಯಾಚ್ನ ಕ್ಲೋಸ್ ಕಾಲ್ಗಳಲ್ಲಿ ಸೋತಿದೆ, ಅದು ಫಸ್ಟು ಗಮನಕ್ಕೆ ಇರಬೇಕು. ನಾವು ಫಿಕ್ಸಿಂಗ್ ಮಾಡ್ಕೊಳೋದಾಗಿದ್ರೆ ಯಾವಾಗಲೋ ಗೆದ್ಬಿಡ್ತಿದ್ವಿ. ಇನ್ಫ್ಯಾಕ್ಟ್ ನಾವು ಟೂರ್ನಮೆಂಟ್ ಕ್ವಾಲಿಫೈ ಆಗಲಿಲ್ಲ, ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಲಿಲ್ಲ. ಒಂದು ಸ್ಟೇಜಲ್ಲಿ ಆ ಥರ ಇತ್ತು ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟು. ಮಾಲಿಂಗ ಅವ್ರು ನೋ ಬಾಲ್ ಹಾಕಿರ್ತಾರೆ, ಅದನ್ನು ಕೂಡ ಎಬಿಡಿ ವಿಲಿಯರ್ಸ್ ಇರ್ತಾರೆ ಆ ಒಂದು ಇಡಲಿ. ಸೊ ಬಿಡಿ ಅದೆಲ್ಲ ಹಳೇದೆಲ್ಲ ಏನಕ್ಕೆ ಕಥೆಗಳು. ಬಟ್ ಆದರೂ ಕೂಡ ಅದನ್ನು ನೋ ಬಾಲ್ನ ಕೊಡಲಿಲ್ಲ. ಅವಾಗ ನಾವು ಫಿಕ್ಸಿಂಗ್ ಇದು ಫಿಕ್ಸ್ ಆಗೋಗ್ಬಿಟ್ಟಿದೆ, ಇದಾಗ್ಬಿಟ್ಟಿದೆ ಅಂತ. ಹೌದು ಅವಾಗ ಆ ಥರ ಪೋಟ್ರೆ ಅಂತ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಆಯಿತು, ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಂತೆಲ್ಲ. ಬಟ್ ಅಂಪೈರ್ಸ್ನ ಎರರ್ ಆಗುತ್ತದೆಲ್ಲ. ಸೊ ಅಂಪೈರ್ಸ್ಗಳು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವೊಂದು ಟೈಮು ಅಂಪೈರ್ಸ್ಗಳು ಕೂಡ ಎರರ್ ಮಾಡೇ ಮಾಡ್ತಾರೆ.